ಇನ್ನು ಬಿಟಿಎಂ ಲೇಔಟ್ನಲ್ಲಿ ಕೆರೆ ಅಂತಾದಂತಹ ರಸ್ತೆಗಳು ಬಿಟಿಎಂ ಲೇಔಟ್ ಭಾಗದಲ್ಲೂ ಕೂಡ ಮಳೆ ಬಿದ್ದಂತಹ ಕಾರಣ ತಾವರೆಕೆರೆ ಮುಖ್ಯ ರಸ್ತೆಯಲ್ಲಿ ಸವಾರರಿಗೆ ನರಕ ಯಾತನೆ. ಕಾಂಪ್ಲೆಕ್ಸ್ಗಳ ಮುಂದೆ ನಿಂತಿರುವಂತಹ ಮಳೆ ನೀರು, ಮಳೆ ಎಫೆಕ್ಟ್ ಇಂದ ಬೀದಿ ಬದಿ ವ್ಯಾಪಾರಕ್ಕೂ ಕೂಡ ಸಮಸ್ಯೆ ಎದುರಾಗಿದೆ. ಅಂದರೆ ಮಳೆಯ ಆರಂಭದ ದಿನಗಳಿದ್ದವು. ಸದ್ಯಕ್ಕೆ ಬೇಸಿಗೆಯಲ್ಲಿ ಮಳೆ ಆಗುತ್ತೆ, ಸದ್ಯಕ್ಕೆ ಬೆಂಗಳೂರಿನಲ್ಲಿ ಶುರುವಾಗ್ತಿರೋದಷ್ಟೇ. ಆದರೆ ನಾವೀಗ ನೋಡ್ತಿರೋ ಹಾಗೆ ಇವತ್ತಿಂದನೇ ಸಮಸ್ಯೆಗಳು. ಒಂದೇ ಒಂದು ಮಳೆ ಇವತ್ತು ಬಿದ್ದಿರೋದು, ಅಂದರೆ ನೆನ್ನೆ ಒಂದು ಗ್ಯಾಪ್ ಇತ್ತು. ಆದರೆ ಇವತ್ತು ಮಳೆ ನೋಡಿ ಎಷ್ಟು ಮಟ್ಟಿಗೆ ರಸ್ತೆಯಲ್ಲೆಲ್ಲ ನೀರು ಹೋಗೋಕ್ಕೆ ಅಲ್ಲಿ ಸೂಕ್ತವಾದಂಥ ವ್ಯವಸ್ಥೆ ಇಲ್ಲ, ಚರಂಡಿಗಳು ಬ್ಲಾಕ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಎಲ್ಲ ಕಡೆ ನೀವು ನಲ್ಲಿ ನೋಡ್ತಿರೋ ಹಾಗೆ ಬೀದಿ ಬದಿ ವ್ಯಾಪಾರಿಗಳು, ಮನೆ ಮುಂಭಾಗ, ಶಾಲೆಯಿಂದ ಮನೆಗೆ ಹೋಗ್ತಿರುವಂಥ ಮಕ್ಕಳು, ಇವರೆಲ್ಲರೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ. ಇನ್ನು ಆಟೋ, ಕಾರು, ಬೈಕು ಇದೆಲ್ಲವನ್ನು ಕೂಡ ಕೆಲವರು ನಿಂತಿರುವಂಥ ನೀರಿನಲ್ಲೇ ಈಗ ವೆಹಿಕಲ್ಗಳನ್ನು ಪಾಸ್ ಮಾಡ್ತಿದ್ದಾರೆ. ಸೊ BTM ಲೇಔಟ್ನ ದೃಶ್ಯ ಅದು. ತಾವರೆಕೆರೆ ಬಳಿ ಕಾಂಪ್ಲೆಕ್ಸ್ಗಳ ಮುಂದೆ ನಿಂತಿರುವಂಥ ನೀರು. ಸೊ ವ್ಯಾಪಾರಸ್ಥರಿಗೂ ತೊಂದರೆ, ಹಾಗೆಯೇ ಪಾದಚಾರಿಗಳಿಗೂ ಕೂಡ ಇಲ್ಲಿ ತೊಂದರೆ ಆಗ್ತಾ ಇದೆ. ಸೊ ಗಾಳಿ ಸಹಿತ ಮಳೆ ಬಿದ್ದಂಥ ಕಾರಣ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಏನೇನು ತೊಂದರೆ ಆಗಿದೆ ಅಂತ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಬೆಂಗಳೂರು ಮಹಾನಗರದ ಹಲವೆಡೆ ಮಳೆಯಿಂದ ಅವಾಂತರ ಆಗಿದೆ. ಇದೀಗ ಮತ್ತೊಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ಮಳೆಯ ಎಫೆಕ್ಟಿಂದಾಗಿ ಈಗ ಮುಖ್ಯ ರಸ್ತೆಗಳಲ್ಲಿ, ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಹೇಗೆ ನೀರು ನಿಂತಿದೆ ಅಂತ ನೀವು ನೋಡ್ಬೋದು. ಸೊ ರಸ್ತೆಯಲ್ಲೇ ನೀರು ಧಾರಾಕಾರವಾಗಿ ಹರಿತಾ ಇದೆ. ಮಹದೇವಪುರದ ದೃಶ್ಯ ಇದು. ಸೊ ದಿಢೀರ್ ಮಳೆಯಿಂದ ವಾಹನ ಸವಾರರು ಈಗ ತಮ್ಮ ಆಫೀಸಿಗೆ ಬರುವಂಥದ್ದಿರಲಿ ಅಥವಾ ಆಫೀಸ್ ಮುಗಿಸಿ ವಾಪಸ್ ಮನೆಗೆ ಹೋಗುವಂಥವ್ರು, ಮಾರ್ನಿಂಗ್ ಶಿಫ್ಟನ್ನು ಮುಗಿಸಿ, ಸೊ ಅಂಥವ್ರಿಗೂ ಕೂಡ ಈಗ ತೊಂದರೆಗಳಾಗ್ತಾ ಇದೆ. ಜೊತೆಗೆ ದೂರಗಳಿಂದ ಬರುವಂಥವ್ರಿಗೂ ಕೂಡ ನೀವು ಈ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೆಜೆಸ್ಟಿಕ್, ಮಲ್ಲೇಶ್ವರಂ, ಶಾಂತಿನಗರ, ಸೊ ಮತ್ತೊಂದು ಕಡೆ ಈಗ ಮಹದೇವಪುರದ ಲೇಔಟ್ ಒಂದರ ದೃಶ್ಯ. ಸೊ ಬೆಂಗಳೂರಿನಲ್ಲಿ ಸುರಿದಂಥ ಮಳೆಗೆ ಈಗ ಹಲವಾರು ಲೇಔಟ್ಗಳು ಜಲಾವೃತವಾಗಿವೆ. ಸೊ ಕೆರೆ ಅಂತಾದಂಥ ಸಿಲಿಕಾನ್ ಸಿಟಿಯ ರಸ್ತೆಯನ್ನು ನೋಡ್ತಾ ಇದ್ರಿ ಈಗ. ಸೊ ಗುಂಡಿ ಯಾವುದು, ರಸ್ತೆ ಯಾವುದು ಅಂತ ಗೊತ್ತಾಗದಿರುವಂಥ ಪರಿಸ್ಥಿತಿ.